ಹಲೋ. ಹಲೋ ಹಲೋ ಯಾರು ಹೇಳಿ? ನಮಸ್ಕಾರ ಮೋಹನ್ ಅವರೇ, ನಾನು ದೇವರಾಜೇಗೌಡರು ಮಾತಾಡ್ತಾ ಇದ್ದೀನಿ, ಲಾಯರ್. ಹೇಳಿ ಸರ್. ಚೆನ್ನಾಗಿದ್ದೀರಾ? ನಾವು ಇದ್ದೀವಿ ಸರ್. ಪಾಪ ನಿಮ್ಗೆ ನೋಡಿ ಒಂಥರ ಅಯ್ಯೋ ಅನ್ನಿಸ್ತದೆ. ನೋಡಿ, ಈಗ ನಾನು ಏನಕ್ಕೆ ಫೋನ್ ಮಾಡಿದೆ ಅಂತ ಅಂದ್ರೆ ಪಾಪ ನೀವು ಆ ಥರ ನೊಂದಿದ್ದೀರಾ. ಅಯ್ಯೋ ನಮ್ಮ ಕತೆ ಬೇಡ ಬಿಡಿ. ನಮ್ದು ನಾವೆಲ್ಲ ಸಣ್ಣದಿಂದ ನರಕ ಅನ್ಭವಿಸ್ಬಿಟ್ಟಿದ್ದೀವಿ. ನಿಮಗೆ ಮಾಡೋದಲ್ದೆ ನಮ್ಮನ್ನು ಕೂಡ ಹನಿ ಟ್ರ್ಯಾಪ್ ಮಾಡಕ್ ಮಾಡ್ತಾಳೆ ಅಂತ ಅಂದ್ರೆ ಅವ್ರ ಜೊತೆ ಸೇರ್ಕೊಂಡು ಸರ್, ನಿಮಗೆ ಮಾಡೋದಲ್ದೇನೆ ನಮ್ಮ ಮೇಲೆ ಹನಿ ಟ್ರ್ಯಾಪ್ ಮಾಡಕ್ ಮಾಡ್ತಾಳೆ ಅಂತ ಅಂದ್ರೆ ಯಾರು? ಅವಳೆ ನಿಮ್ಮ ಮಿಸ್ಸಸ್ಸು. ನಾನು ಯಾಕೆ ಮಿಸ್ಸಸ್ ಆಯ್ತಾರೆ ಹೋಗಿ ಸರ್, ಹೋದ್ಮೇಲೆ ನಮ್ಗೆ ಯಾಕೆ? ಡೈವರ್ಸ್ ಆಗಿಲ್ವ ನೀನು ಅವರು? ಇಲ್ಲ ಸರ್, ನಾವು ಅವ್ರ ಮನೆಯಿಂದ ನಮ್ಮನ್ನೇ ಆಚೆ ಹಾಕೋರು. ನಾವು ಬಂದಾಗಲೇ ಹೆಚ್ಚು ಕಮ್ಮಿ 3 ವರ್ಷ ಆಯ್ತು. ಅಲ್ಲ, ನಿಮ್ದು ಆಸ್ತಿ ಎಲ್ಲ ಮಾರ್ಕೊಂಡು ದುಡ್ಡು ಅವಳು ತಗೊಂಡ್ಲ ನಿಮ್ಮ ಹತ್ರ ಹೋಯ್ತಾ ಅದು? ಇಲ್ಲಪ್ಪ, ನಮ್ಮ ಹತ್ರ ಎಲ್ಲ ಅವರು ಮಾಡ್ಕೊಂಡ್ರು. ಅಲ್ಲಿ ಇದ್ರಲ್ಲಿ ಇಲ್ಲಿ ಹಾಸನಲ್ಲಿ ನನ್ನ ಹೆಸರು ಅಂತ ಮಾಡ್ಕೊಳ ಅಂತಿದ್ದು. ಆ ಅಮ್ಮ ಮಾಡ್ಕತ್ತು ಎಲ್ಲ. ಇವನ್ ಬಂದ್ಮೇಲೆ ಎಲ್ಲ ಇದಾಗೋಯ್ತು. ಏನ್ ಮಾಡೋದು? ಏನಿಲ್ಲ ಸರ್, ನಮ್ ತಾಯಣಕ್ಕೂ ನಮ್ಮ ಹತ್ರ ಅಂತೂ ಏನಿಲ್ಲ ಸರ್. ಪಾಪ ನಮ್ಮ ಹತ್ರ ಅಂತೂ ಏನಂತ ಏನಿಲ್ಲ. ಬೇಕಾದ್ರೆ ನಾವು ದುಡ್ಡು ತಿನ್ನೋದೇ ನಮ್ ಕಷ್ಟ ಆಗೋಗ್ಬಿಟ್ಟೈತೆ. ಇಲ್ಲಿ ಅಂಗಡಿ ಇಟ್ಟಿದ್ದೀವಿ, ಅಲ್ಲಿ ಬಟ್ಟೆನೇ ಬರಲ್ಲ. ನಾನು ಇಲ್ಲಿ ಎಲ್ಲೆಲ್ಲ ಕಟಿಂಗ್ ಭಿಕ್ಷೆ ಬಿಟ್ಕೊಂಡು ಹೊಲ್ಕೊಂಡು ನಾನು ಎಲ್ಲ ಬಾಡಿಗೆ ಕಟ್ಕೊಂಡು ನನ್ನ ಜೀವನ ನಾನು ಮಾಡ್ಕೊತಾ ಇದ್ದೀನಿ. ಅಲ್ಲ, ಆ ಸೈಟ್ ನಿಮ್ದಲ್ವಾ? ಅದು ನೀವು ಸ್ವಂತ ಸಂಪಾದನೆ ಮಾಡಿ ಸೈಟ್ ಅಲ್ವಾ ಅದು? ಯಾವುದು? ಹಾಸನದಲ್ಲಿ ಇದ್ದು ಅದು ನಮ್ಮ ತಂದೆಯವರು ದುಡ್ದಿದ್ದು ಬೆಂಗಳೂರಲ್ಲಿ. ನಮ್ದು ಹಳೆ ಮನೆ ಇತ್ತು. ಅಲ್ಲೂ ನನ್ನ ತಮ್ಮ ಬ್ಲ್ಯಾಕ್ ಮೇಲ್ ಮಾಡಿ ಅವ್ನ್ ಮಾರಿ ಅವ್ನು ಅಲ್ಲಿ ತಗೊಂಡ ನನಗೆ ಅಲ್ಲಿ ಹೊಸ ರೋಡಲ್ಲಿ ಕೊಡಿಸ್ತಾ. ಏನ್ ಹೆಂಡತಿ ಅಲ್ವಾ ಕಂಡವ್ರ ಅವ್ರಿವ್ರು ನಂಬೋದು. ಹೆಂಡತಿ ನಂಬರ್ ಒಳ್ಳೇದಲ್ವಾ? ಹೆಂಡತಿಗೆ ಕೈ ಬಿಟ್ಟಿದ್ದೆ. ಎಲ್ಲ ನೀನೇ ಮಾಡೋ ವ್ಯವಹಾರ. ನಮಗೂ ಒಂದ್ ಬಾಡಿಗೆ ಬರೋದು ಒಂದ್ 30-40 ಸಾವಿರ. ಹೌದಾ? 30-40 ಸಾವಿರ ಬಾಡಿಗೆ ಬರ್ತಾ ಇತ್ತಾ? ಹ್ಞೂ ಸರ್. ಅಯ್ಯೋ ದೇವ್ರೆ. ಒಳ್ಳೆ ಬಾಡಿಗೆ ಬರ್ತಾ ಇತ್ತು. ಆಮೇಲೆ ನನಗೆ ಆಯಮ್ಮನೇ ಸ್ವಲ್ಪ ಎಲ್ಲ ಓಡಾಡ್ಕೊಂಡು ಎಲ್ಲ ಮಾಡಿದ್ದು. ಇವನ್ ಹೆಂಗ್ ಸಿಗಿ ಹಾಕೊಂಡ ಗೊತ್ತಿಲ್ಲ. ಅಯ್ಯಯ್ಯೋ. ಇವನ್ ಸಿಗಿ ಹಾಕೊಂಡು 1 ವರ್ಷದಿಂದ ನನಗ್ ಗೊತ್ತಾಯ್ತು ಅಷ್ಟೇನೆ. ಆಮೇಲೆ ಏನ್ ಮಾಡೋದು? ಅಲ್ಲ, ಗಂಡ ನೀವಿದ್ರು ಕೂಡ ಧೈರ್ಯವಾಗಿ ಅವ್ನ ಜೊತೆ ಹೋಗ್ತಾಳಲ್ಲ, ಯಾವ ಧೈರ್ಯದಲ್ಲಿ ಹೋಗ್ತಾಳೆ ಅವಳು? ನಾವೆಲ್ಲ ಬಿಡ್ಸಿ ಸಾಕಾಯ್ತು. ನನ್ಗೂನು ವಸ್ತು ಒಂದ್ ಕೆಲಸ ನಾನು ಬಿಡಿಸಿ ಎಲ್ಲಾರು ಕೊಟ್ಟೆ. ಆಮೇಲೆ ನಾನತ್ತಾಗೆ ಕೈ ಬಿಟ್ಟ ಹೋಗ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.